ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರವಾಸ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಸಿಕ್ತು. ಅದರಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳು, ನಮ್ಮ ಪದಾಧಿಕಾರಿಗಳು, ನಮ್ಮ ಕಾರ್ಯಕರ್ತ ಬಂಧುಗಳು ಹಲವಾರು ಜಿಲ್ಲೆಗಳಲ್ಲಿ ಹಲವಾರು ತಾಲೂಕುಗಳಿಗೆ ಪ್ರವಾಸವನ್ನು ಮಾಡಿ ಮುಗಿಸಿದ್ದೇನೆ. ಇನ್ನು 2ನೇ ಹಂತದ ಪ್ರವಾಸ ಕೂಡ ಹಾಗೆ ಉಳಿದಿದೆ. ಅದು ಕೂಡ ಅತಿ ಶೀಘ್ರದಲ್ಲೇ ಶುರುವನ್ನು ಮಾಡ್ತೇವೆ. ಆದರೆ ನಾನು ಪ್ರವಾಸ ಮಾಡಿದಾಗಲಿ ಅಥವಾ ನಮ್ಮ ಕಚೇರಿಯಲ್ಲಿ ಕೂತು ನಮ್ಮ ಅಭ್ಯರ್ಥಿಗಳ ಜೊತೆಯಲ್ಲಿ ಚರ್ಚೆ ಮಾಡಿದಾಗ, ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದಾಗ ಒಂದು ನಿಮ್ಮ ಹೃದಯದಲ್ಲಿ ಒಂದು ವಿಚಾರ ಉಳಿದು ಹೋಗಿದೆ. ನಿಮಗೆ ಗೊತ್ತಿದೆ, ಸನ್ಮಾನ್ಯ ಕುಮಾರಣ್ಣವರು 2 ಬಾರಿ ರಾಜ್ಯದ ಮುಖ್ಯಮಂತ್ರಿ ಆದಾಗ ಅತ್ಯಂತ ಅಲ್ಪಾವಧಿ. ಅವ್ರಿಗೆ ಕಾರ್ಯಕರ್ತರಿಗೆ ಅಧಿಕಾರ ಕೊಡಿಸ್ಬೇಕು, ಕಾರ್ಯಕರ್ತರನ್ನ ಗುರುತಿಸ್ಬೇಕು ಅಂತಕ್ಕಂಥ ಮನಸ್ಸಿನಲ್ಲಿ ಭಾವನೆಗಳಿದ್ರೂ ಕೂಡ ಅವ್ರ ಕೈಲಿ ಮಾಡಲಿಕ್ಕಾಗಲಿಲ್ಲ. ಕಾರಣ ಸಮ್ಮಿಶ್ರ ಸರ್ಕಾರದ ಒತ್ತಡಗಳು. ಇದು ಒಬ್ಬ ಕಾರ್ಯಕರ್ತನಾಗಿ ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಯಾರು ಕೂಡ ಯಾವುದೇ ನಿರೀಕ್ಷೆಗಳು, ಅಪೇಕ್ಷೆಗಳು, ಬಯಕೆಗಳಿಲ್ದಿರ ಈ ಪಕ್ಷವನ್ನು ಕಟ್ತಕ್ಕಂಥದ್ದಕ್ಕೆ ನಿರಂತರವಾದಂಥ ಸೇವೆಯನ್ನು ಮಾಡಿದ್ದೀರಿ. ಇವತ್ತು ನನ್ನ ಮುಂದೆ ಇರ್ತಕ್ಕಂಥ ಗುರಿ ಒಂದೇ, ನಮ್ಮ ನಾಯಕರುಗಳಿಗಿರ್ತಕ್ಕಂಥ ಗುರಿ ಒಂದೇ, ನಮ್ಮ ಕಾರ್ಯಕರ್ತರಿಗೆ ಇರಬೇಕಾಗಿರ್ತಕ್ಕಂಥ ಸಂಕಲ್ಪ ಒಂದೇ. ಅದು 2004ರಲ್ಲಿ ಜಾತ್ಯತೀತ ಜನತಾದಳ ಪಕ್ಷ ಸನ್ಮಾನ್ಯ ದೇವೇಗೌಡರು ಸಾಹೇಬರ ನಾಯಕತ್ವದಡಿ ಅವರ ಮಾರ್ಗದರ್ಶನದೊಂದಿಗೆ ಆ ಚುನಾವಣೆಯಲ್ಲಿ 58 ಸ್ಥಾನ ಪಡ್ಕೊಳ್ತು. ಆದರೆ ಇವತ್ತೊಂದು ಮಾತನ್ನು ಹೇಳ್ತೇನೆ, ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ನಾವೆಲ್ಲರೂ ಕೂಡ ಇವತ್ತು ಅವ್ರ ಮುಂದೆ ಒಂದು ಮಾತನ್ನು ಕೊಡಬೇಕು, ಒಂದು ಶಪಥವನ್ನು ತಗೊಳ್ಬೇಕಾಗ್ತದೆ. ಅವರೇನು ಜನತಾದಳ ಪಕ್ಷವನ್ನು 25 ವರ್ಷಗಳ ಕಾಲ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಕಟ್ಟಿ ಬೆಳೆಸಿದ್ದಾರೆ. ಅವ್ರಿಗೆ ಇರ್ತಕ್ಕಂಥದ್ದು ಒಂದೇ ಕನಸು, ಒಂದೇ ಕಲ್ಪನೆ. ಅದು ನಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ, ನಾಡಿನ ರಾಜ್ಯದ ಹಿತಾಸಕ್ತಿಯ ದೃಷ್ಟಿಯಿಂದ, ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಜನತಾದಳ ಪಕ್ಷವನ್ನು ಸ್ವತಂತ್ರವಾಗಿ ಒಮ್ಮೆ ಅವರ ಕಣ್ಣು ಮುಂದೆ ಸರ್ಕಾರವನ್ನು ರಚನೆ ಮಾಡಿ ನಮ್ಮ ಸನ್ಮಾನ್ಯ ಕುಮಾರಣ್ಣವ್ರನ್ನ ನೀವೆಲ್ಲ ನಮ್ಮ ಶಾಸಕ ಮಿತ್ರರನ್ನೆಲ್ಲರನ್ನೂ ಕೂಡ ವಿಧಾನಸಭೆಗೆ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಉಡುಗೊರೆಯಾಗಿ ಕೊಟ್ಟು ಅವರಿಗೆ ಒಂದು ಶಕ್ತಿಯಾಗಿ, ಒಂದು ಗಟ್ಟಿಯಾಗಿ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸ್ತಕ್ಕಂಥದಕ್ಕೆ ನಾವು ನೀವೆಲ್ಲರೂ ಹೋರಾಟವನ್ನು ಮಾಡ್ಬೋದಾ? ಅಣ್ಣ, ನಾನು ಎಷ್ಟು ಭಾಷಣ ಮಾಡಿದ್ರು ಅಷ್ಟೇ ಇವತ್ತು ಹೇಳ್ಬಿಡ್ತೀನಿ ಕೇಳಿ. ನಾನು ಮುಂಚೆ ಮೈಕ್ ಹಿಡಿದ್ರೆ ಭಾಷಣ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಈಗ ರಾಜ್ಯ ಪ್ರವಾಸ ಬೇರೆ ಮಾಡಿಸಿದಿರಲ್ಲ, ಸಣ್ಣದಾಗೆ ಚೂರೇ ಅನುಭವ ಹುಡ್ತದೆ. ಹಾಗಾಗಿ ಅಣ್ಣ, ನಿಮ್ಗೆಲ್ರಿಗೂ ಕೈ ಜೋಡಿಸಿ ಮನವಿ ಮಾಡ್ತೇನಣ್ಣ, ನಾವು ಒಂದು ದಿನ ವೇದಿಕೆ ಮೇಲೆ ನಿಂತು ಭಾಷಣ ಮಾಡಿ ಮಾತಾಡಿ ಹೋಗೋದ್ರಿಂದ ನಿಜಕ್ಕೂ ಕೂಡ ಸಂಘಟನೆ ಆಗೋದಿಲ್ಲ. ನಾನು ಮಿಸ್ಡ್ ಕಾಲ್ ಮೆಂಬರ್ಶಿಪ್ ಕ್ಯಾಂಪೇನ್ ಶುರು ಮಾಡಿದೆ. ನಾನು ಇಲ್ಲೇ ಸನ್ಮಾನ್ಯ ಕುಮಾರಣ್ಣವರು ಮತ್ತು ನಮ್ಮ ಎಲ್ಲ ಶಾಸಕ ಮಿತ್ರರು ಅದನ್ನು ಇಲ್ಲಿಂದನೇ ಲಾಂಚ್ ಮಾಡಿದರು. ನಾನು ಒಂದು ನಂಬರನ್ನು ಸಾಧನೆ ಮಾಡಬೇಕು, ಗುರಿಯನ್ನು ಮುಟ್ಟಬೇಕು ಅಂತ ಅಂದ್ಕೊಂಡಿದ್ದೇನೆ. ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ದೇವೆ ಇಲ್ಲಿ. ಆದರೆ ಇಲ್ಲಿವರೆಗೂ ಒಂದು 30ರಿಂದ 40% ಮಾತ್ರ ಆ ಗಡಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗಿರೋದು. ಇದು ಸಂಪೂರ್ಣಗೊಳಿಸಬೇಕು ಅಂದರೆ ಮತ್ತೆ ನಾನು ಕಚೇರಿಗಳಲ್ಲೂ ಕೂತು ವೈಯಕ್ತಿಕವಾಗಿ ಮಾತನಾಡ್ತಾ ಇರ್ತೇನೆ. ಇಲ್ಲೂ ಕೂಡ ನಿಮ್ಮೆಲ್ರಿಗೂ ಕೂಡ ಅಣ್ಣ, ಇದು ನಿಖಿಲ್ ಕುಮಾರಸ್ವಾಮಿಯ ವೈಯಕ್ತಿಕಕ್ಕೋಸ್ಕರ ನಾನು ಈ ಮಾತು ಕೇಳ್ತಾ ಇಲ್ಲ. ಪಕ್ಷ ಸಂಘಟನೆಯ ದೃಷ್ಟಿಯಿಂದ, ಪಕ್ಷದ ಅಭಿಮಾನಿಗಳು, ಕಾರ್ಯಕರ್ತರನ್ನ ನಾವು ಒಗ್ಗೂಡಿಸಿ ಸಂಘಟನೆ ಮಾಡ್ತಕ್ಕಂಥ ದೃಷ್ಟಿಯಿಂದ ನಾನು ಕೇಳ್ತಾ ಇರ್ತಕ್ಕಂಥದ್ದು, ದಯಮಾಡಿ ನಿಮ್ಮೆಲ್ಲರ ಸಹಕಾರ, ಅಭ್ಯರ್ಥಿಗಳ ಸಹಕಾರ, ಪದಾಧಿಕಾರಿಗಳ ಸಹಕಾರ, ಕಾರ್ಯಕರ್ತರ ಸಹಕಾರ ಇರಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ 58 2004ರಲ್ಲಿ ನಾವೇನು ಪಡ್ಕೊಂಡಿದ್ವಿ ಅದಕ್ಕೆ ಮೀರಿ ಮುಂದಿನ 2028 ಅಂದರೆ ಇನ್ನು 800 ದಿನ ಅಷ್ಟೇ ನಮ್ಮ ಕಣ್ಣು ಮುಂದೆ ಬಾಕಿ ಇರ್ತಕ್ಕಂಥದ್ದು. ದಿನಗಳು ಹಂಗೆ ಓಡ್ತಾ ಇರ್ತದೆ. ಹಾಗಾಗಿ ಕುಮಾರಣ್ಣವರು ಇನ್ನೂ ಮಾತನಾಡ್ತಕ್ಕಂಥದ್ದಿದೆ, ಸಾಕಷ್ಟು ಎಳೆದುಬಿಟ್ಟೆ ಅನ್ಕೋತೀನಿ. ಕುಮಾರಣ್ಣವರು ಮಾತನಾಡ್ತಾರೆ, ಮತ್ತು ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ದೇವೇಗೌಡರು ಸಾಹೇಬರು ಮಾತಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ದೇಶದ ಹಲವಾರು ರಾಜ್ಯಗಳಿಂದ ರಾಜ್ಯಾಧ್ಯಕ್ಷರುಗಳು ಆಗಮಿಸಿದ್ದಾರೆ, ಸ್ಟೇಟ್ ಪ್ರೆಸಿಡೆಂಟ್ಸ್ ಆಗಮಿಸಿದ್ದಾರೆ. ಸರ್, I want to thank each and every one of you, sir. All the delegates who have come across to Karnataka,
who have given your time. It means a lot for our party, sir, and especially the decision which took place yesterday in the National Executive and National Council. We are all very happy and thrilled to announce that Sri Devagowda Sahab and Kumar Swamiji has been re-elected, and we all want to thank you from the bottom of the heart. From all our party workers, all our Karyakartas, they are also very happy and keen to see you on this very big stage. It's a very historic day, as we all know, for especially Karnataka and Jatatita Janata Dala, secular Janata Dala. So once again, sir, I want to thank from the bottom of my heart for giving all your time and honoring this event. ಆಮೇಲೆ ಕೊನೆಯದಾಗಿ ನನ್ನ ಪ್ರೀತಿಯ ಆತ್ಮೀಯ ಮಾಧ್ಯಮದ ಮಿತ್ರರು, ಇವತ್ತು ನಿಮ್ಮ ಈ ಒಂದು ಕವರೇಜ್ನ ಏನು ಕೊಡ್ತಾ ಇದ್ದೀರಿ, ರಾಜ್ಯದ ಜನತೆಗೆ ನಿಮ್ಮ ಮಾಧ್ಯಮದ ಮೂಲಕ ನೀವು ಈ ಸುದ್ದಿಯನ್ನು ಏನು ಬಿತ್ತರಿಸ್ತಾ ಇದ್ದೀರಿ, ಮಾಧ್ಯಮದ ಮಾಲೀಕರಿಂದ ಹಿಡಿದು ವರದಿಗಾರರಿಂದ ಹಿಡಿದು ಕ್ಯಾಮ್ರಾ ಹಿಂದೆ ನಿಂತಿರ್ತಕ್ಕಂಥ ಸೆರೆ ಮಾಡ್ತಾ ಇರ್ತಕ್ಕಂಥ ಹಾಲ್ ನಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ನ ಕ್ಯಾಮ್ರಾಮ್ಯಾನ್ಸ್ಗೆ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು, ಅಭಿನಂದನೆಗಳು. ಬಹುಶಃ ಇನ್ನು ಮುಂದಿನ ಮಾತು ನಾವು ನೀವು ಇವತ್ತೆಲ್ಲರೂ ಕಾದು ಕುಳಿತಿರ್ತಕ್ಕಂಥದ್ದು, ಬಹುಶಃ ಒಂದು ಕಡೆ ಸನ್ಮಾನ್ಯ ಕುಮಾರಣ್ಣವರು, ಇನ್ನೊಂದು ಕಡೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವರ ನುಡಿಮುತ್ತಿನ ಮಾತುಗಳಿಗೋಸ್ಕರ ನಾವೆಲ್ಲರೂ ಕಾದು ಕುಳಿತಿದ್ದೇವೆ. ಆಮೇಲೆ ಮೇಡಮ್ ಅವರು ಭಾಳ ಚೆನ್ನಾಗಿ ಯಾವಾಗಲೂ JDSಗೆ ನಿರಂತರವಾಗಿ ಆ್ಯಂಕರ್ ಮಾಡ್ತಾರೆ. ನಿಮಗೂ ಧನ್ಯವಾದ ಮೇಡಮ್. ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಅಣ್ಣ, ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ JDS. ನಿಜಕ್ಕೂ ಬಹಳ ಖುಷಿ ಅನ್ಸುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.